ಮುನಿರತ್ನ ಬಂಧನದಿಂದ ಕೈಪಾಳೆಯಕ್ಕೆ ಈಗ ಬ್ರಹ್ಮಾಸ್ತ್ರ ಸಿಕ್ಕಾಗಿದೆ. ಮೂಡಾದಲ್ಲಿ ಸರ್ಕಾರದ ಮೇಲೆ ಬಿಜೆಪಿ ಅಕ್ಷರಶಃ ಮುಗಿಬಿದ್ದಿತ್ತು. ಬಿಜೆಪಿಗೆ ತಿರುಗೇಟು ಕೊಡೋದಕ್ಕೆ ಈಗ ರಾಜ್ಯ ಕಾಂಗ್ರೆಸ್ ಸಜ್ಜಾಗಿದೆ. ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ಈಗ ತಯಾರಿ ನಡೆಸಿದ್ದಾರೆ. ಮುನಿರತ್ನ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಕಾಂಗ್ರೆಸ್ ನಡೆಯಿಂದ ಕಮಲ ಪಾಳೆಯದಲ್ಲಿ ಈಗ ಆತಂಕ ಶುರುವಾಗಿರೋದು. ಸೊ ಈ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಈ ಪ್ರಕರಣ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ. ಆ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಪ್ರಕರಣದ ಸಂಬಂಧ ಕಾನೂನು ತಜ್ಞರ ಜೊತೆ ಕಾಂಗ್ರೆಸ್ ಚರ್ಚೆ ನಡೆಸಿದೆ. ಯಾವ ರೀತಿ ಸಿಲುಕಿಸಬಹುದು, ಮಿಸುಕಾಡದ ಹಾಗೆ ಹೇಗೆ ಲಾಕ್ ಮಾಡೋದು, ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದಕ್ಕೆ ಅಂತ. ಇನ್ನು ಪ್ರಮುಖವಾಗಿ ಮುನಿರತ್ನ ವಿರೋಧಿಗಳಿಂದಲೇ ತಜ್ಞರ ಜೊತೆ ಚರ್ಚೆ ನಡೆದಿರೋದು. ಮುನಿರತ್ನ ಕಾಂಗ್ರೆಸ್ನಲ್ಲಿದ್ದವರು ಬಿಟ್ಟು ನಂತರ ಬಿಜೆಪಿಗೆ ಬಂದವರು. ರಾಜಕೀಯವಾಗಿ ಮುನಿರತ್ನರಿಗೆ ಅವರ ಕ್ಷೇತ್ರದಲ್ಲಿ ಜೊತೆಗೆ ಸುತ್ತಮುತ್ತ ಸಾಕಷ್ಟು ವಿರೋಧಿಗಳಿದ್ದಾರೆ. ಸೊ ಈ ಸಂದರ್ಭವನ್ನು ಬಳಸಿಕೊಂಡು ಮುನಿರತ್ನ ಸಂಕಷ್ಟಕ್ಕೆ ಸಿಲುಕಿದ್ದಾಗ ಅವರ ವಿರೋಧಿಗಳು ತಜ್ಞರ ಜೊತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸೋದಕ್ಕೆ ಅಂತ ಮುಂದಾಗಿದ್ದಾರೆ. ಇನ್ನು ಮುನಿರತ್ನ ವಿರುದ್ಧ ಸಿದ್ದರಾಮಯ್ಯಗೆ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ನಿನ್ನೆಯಷ್ಟೇ ಹೋಗಿ ದೂರು ಕೊಟ್ಟಿದ್ದಾರೆ. ಅಂದ್ರೆ ಈ ಆಡಿಯೋದಲ್ಲಿ ಏನು ಮುನಿರತ್ನ ಅವಾಚ್ಯವಾಗಿ ಮಾತಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳಿದೆ. ಒಬ್ಬ ಶಾಸಕರಾದವರು ಇಂಥ ಮಾತುಗಳನ್ನು ಆಡಬಾರದು, ಅಥವಾ ಈ ರೀತಿ ವರ್ತನೆ ಇಟ್ಕೊಂಡ ಮೇಲೆ ಶಾಸಕ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಇವರು ಅರ್ಹರಲ್ಲ ಅನ್ನೋ ರೀತಿಯಲ್ಲಿ ನಿನ್ನೆ ಒಕ್ಕಲಿಗ ಸಚಿವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೂರು ಕೂಡ ಕೊಟ್ಟಿದ್ದಾರೆ. ಗುತ್ತಿಗೆದಾರ ಚೆಲುವರಾಜು ನಿವಾಸಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ನಿನ್ನೆ ಭೇಟಿ ಕೊಟ್ಟಿದ್ರು. ಒಬ್ಬ ಮಹಿಳಾ ಸಚಿವೆಯಾಗಿ ನಾನು ಈ ರೀತಿ ಒಂದು ಕುಟುಂಬ, ಆ ಕುಟುಂಬದ ಮಹಿಳೆ ಈಗ ಆತಂಕದಲ್ಲಿದ್ದಾರೆ, ಆ ಕಾರಣಕ್ಕಾಗಿ ನಾನು ಬಂದು ಅವರನ್ನು ಮಾತಾಡಿಸಿದೆ ಅಂತ. ಅಂದ್ರೆ ಮುನಿರತ್ನ ಮೇಲೆ ಕೇಸ್ ಕೊಟ್ಬಿಟ್ಟಿದೀವಿ, ಮುಂದೆ ಏನಾಗುತ್ತೋ ಏನೋ ಅಂತ ಆ ಕುಟುಂಬ ಆತಂಕದಲ್ಲಿತ್ತು. ಮಹಿಳೆ ಕಣ್ಣೀರು ಹಾಕೊಳ್ತಾ ಇದ್ರು, ಚೆಲುವರಾಜು ಪತ್ನಿ. ಹೀಗಾಗಿ ಅವರು ಭೇಟಿ ಕೊಟ್ಟಿದ್ರು. ಇನ್ನು ನಿಮ್ ಜೊತೆ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಇದೇ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಭಯ ಕೊಟ್ಟಿದ್ದಾರೆ. ಮುನಿರತ್ನ ಶಾಸಕ ಸ್ಥಾನ ಅನರ್ಹತೆಯೇ ಕಾಂಗ್ರೆಸ್ಗೆ ಈಗ ಟಾರ್ಗೆಟ್ ಆಗಿರೋದು. ಅವರ MLA ಸೀಟ್ನಿಂದ ಅನರ್ಹ ಮಾಡಬೇಕು ಅನ್ನೋದು. ಸೊ ಕೈತಂತ್ರದಿಂದ ಬಿಜೆಪಿ ಒಂದು ರೀತಿ ಅತಂತ್ರ ಆಗಿದೆ. ಈಗ ವಾಲ್ಮೀಕಿ ಹಗರಣ, ಮೂಡಾ ಸ್ಕ್ಯಾಮ್, ಸರ್ಕಾರದ ಮೇಲೆ ಬಿಜೆಪಿ ಯಾವ ರೀತಿ ದಾಳಿ ನಡೆಸಿ ಮುಗಿಬಿದ್ದಿತ್ತಲ್ಲ, ಈಗ ಕಾಂಗ್ರೆಸ್ನ ಸರದಿ. ಬಿಜೆಪಿ ನಾಯಕರ ಹಗರಣದ ಮೇಲೆ ಕಾಂಗ್ರೆಸ್ ಈಗ ದೃಷ್ಟಿ ಹರಿಸಿದೆ. ಸೊ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು. ಭ್ರಷ್ಟಾಚಾರ ಮತ್ತೆ ಕ್ರಿಮಿನಲ್ ಹಗರಣಕ್ಕೆ ಮರುಜೀವ ನೀಡುವಂತಹ ಭೀತಿ ಕೇಸರಿ ಪಾಳೆಯವನ್ನ ಕಾಡ್ತಾ ಇದೆ. ಕೋವಿಡ್ ಹಗರಣ ಇರಬಹುದು, PSI ಹಗರಣ, 40% ಕಮಿಷನ್ನ ಆರೋಪ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಬಿಟ್ಕಾಯಿನ್ನ ಪ್ರಕರಣಗಳ ಪರಾಮರ್ಶೆಯನ್ನು ಕೂಡ ಈಗಾಗಲೇ ಸರ್ಕಾರ ಮಾಡ್ತಾ ಇದೆ. ಇದೆಲ್ಲವೂ ಕಾಂಗ್ರೆಸ್ ಒಂದೊಂದಾಗಿ ಬಳಸೋದಕ್ಕೆ ಮುಂದಾಗ್ತಾ ಇರೋ ಅಸ್ತ್ರ. ಡಾಕ್ಟರ್ G ಪರಮೇಶ್ವರ್ ನೇತೃತ್ವದ ಸಮಿತಿಯಿಂದ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಪೂರ್ಣ ಪರಾಮರ್ಶೆಗೆ ಕಾಂಗ್ರೆಸ್ ಮುಂದಾಗ್ತಾ ಇರೋದು. ಸೊ ಸಮಿತಿಯ ಸಭೆಯಲ್ಲಿ ಬಿಜೆಪಿಯ 21ಕ್ಕೂ ಹೆಚ್ಚು ಹಗರಣಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಅದೆಲ್ಲವನ್ನು ಕೂಡ ಈಗ ಅಸ್ತ್ರವಾಗಿ ಬಳಸಬೇಕು ಅಂತ. ಬಿಜೆಪಿ ನಾಯಕರ ಮೇಲೆ ದಾಖಲಾಗಿರುವಂತಹ FIRಗಳು ಒಟ್ಟು ಎಷ್ಟಿವೆ ಅದನ್ನೇ ಮಾರ್ಮಿಕವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾ ಇದ್ರು. ತನಿಖೆ ಯಾವ ಹಂತದಲ್ಲಿದೆ, ಮತ್ತೆ ಕೋರ್ಟ್ಗೆ ವರದಿ ಸಲ್ಲಿಸಿದ್ಯಾ ಇಲ್ವಾ, ಅಂದ್ರೆ ಪ್ರೋಗ್ರೆಸ್ ಏನಿದೆ, ಸ್ಟೇಟಸ್ ಏನಿದೆ ಆ ಪ್ರಕರಣಗಳಲ್ಲಿ ಅಂತ. ವಿಚಾರಣೆಗೆ ತಡೆಯಾಜ್ಞೆ ತಂದಿದ್ರೆ ತೆರವಿಗೆ ಕಾನೂನು ಹೋರಾಟ ಮಾಡೋ ನಿಟ್ಟಿನಲ್ಲೂ ಕೂಡ ಚಿಂತನೆ ನಡೆಸ್ತಿದ್ದಾರೆ. ಸೊ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಕ್ಕೆ ಸರ್ಕಾರ ಮುಂದಾಗಿದೆ. ಈಗ ಮುನಿರತ್ನ ಒಬ್ಬರದ್ರಿಂದ ಆರಂಭ ಆಗಿದೆ, ಬಟ್ ಮುಂದುವರೆದ ಹಾಗೆ ಇನ್ನು ಏನೇನೆಲ್ಲ ಪ್ಲಾನ್ ಸರ್ಕಾರದ್ದು ಅನ್ನೋದರ ಪಾಯಿಂಟ್ಸ್ ಇದು. ಇದರಿಂದ ನಮ್ಮನ್ನು ಕೂಡ ಸರ್ಕಾರ ಬಂಧಿಸುತ್ತೆ ಅಂತ ಕೆಲವರಿಗೆ ಟೆನ್ಷನ್ ಶುರುವಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಕೋವಿಡ್ ಹಗರಣ ಮುನ್ನೆಲೆಗೆ ಬಂದ್ರೆ ಸುಧಾಕರ್ರನ್ನ ಆ ಬಗ್ಗೆ ಪ್ರಶ್ನೆ ಮಾಡಲಾಗುತ್ತೆ. ಹೀಗೆ ಬೇರೆ ಬೇರೆ ರೀತಿ ನಾಯಕರಿಗೂ ಟೆನ್ಷನ್ ಶುರುವಾಗಿದೆ ಸರ್ಕಾರದ ಈ ನಡೆಯಿಂದ ಅಂತ. ಮುಂದೇನು ಮಾಡಬೇಕು ಅಂತ ಚಿಂತೆಯಲ್ಲಿ ಸದ್ಯ ಬಿಜೆಪಿ ನಾಯಕರಿದ್ದಾರೆ. ಸೊ ಇದಿಷ್ಟು ಕೂಡ ಕಾಂಗ್ರೆಸ್ ಪಾಳೆಯ ಮಾಡಿಕೊಂಡಿರುವಂತಹ ಕಾರ್ಯತಂತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.